ಎಸ್, ಜುಲೈ 26 ಮತ್ತು 27 ಇದ್ದು ಮೈಂಡ್ ಮೆಕ್ಯಾನಿಸಮ್ ಕ್ಲಾಸ್ ಜಸ್ಟ್ ಇವಾಗಷ್ಟೇ ಫಿನಿಶ್ ಆಗಿದೆ. ಬನ್ನಿ ನಮ್ಮ ಕ್ಲೈಂಟ್ಸ್ ರಿವ್ಯೂ ಹೇಗಿಂತ ನೋಡೋಣ. ಬನ್ನಿ. ಒಂದು ಖಾಸಗಿ ಕಾಲೇಜಿನಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತೀನಿ. ಓಕೆ, ಫಸ್ಟ್ ಟೈಮ್ ಕ್ಲಾಸ್ ಅಟೆಂಡ್ ಮಾಡ್ತೀನಿ. ಹೇಗೆ ಅನಿಸ್ತು ನಿಮಗೆ ಕ್ಲಾಸ್ ಇಂದ ಎಕ್ಸ್ಪೀರಿಯನ್ಸ್? ತುಂಬಾ ಖುಷಿ ಆಯ್ತು. ಅಂದ್ರೆ ಐ ಥಿಂಕ್ ನೀವು ನಿನಾಸಂ ಥಿಯೇಟರ್ ಅಲ್ಲಿ ಇರುವುದರಿಂದ ಮಕ್ಕಳಿಗೆ ಒಂದಷ್ಟು ವರ್ಕ್ಶಾಪ್ ಗಳನ್ನ ಮಾಡ್ತೇನೆ, ಕೌನ್ಸಿಲಿಂಗ್ ಕ್ಲಾಸ್ ಗಳನ್ನ ಮಾಡ್ತೇನೆ. ಬಟ್ ಇವತ್ತು ಗೊತ್ತಾಯ್ತು ನಾನೇನ್ ಮಾಡ್ತಿದ್ದೆ ಅದಲ್ಲ, ಬೇರೆ ಅಂತ. ಆಕ್ಚುಲಿ ಏನು ಅಂತ ಹೇಳಿದ್ರೆ ಹೇಳ್ತಾರೆ ಮನಸ್ಸು ಮಂಗನ ಹಾಗೆ ಜಂಪ್ ಮಾಡ್ತಾ ಇರ್ತದೆ. ಅದು ಇವಾಗ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ತುಂಬಾ ಜಂಪ್ ಮಾಡ್ತದೆ. ಸೊ ಅದನ್ನ ಹಿಡಿದಿಟ್ಕೊಳ್ಳುವಂಥದ್ದು ಏನಿದೆ ಅದು ನಮ್ಮಲ್ಲೂ ಇದೆ ವಿದ್ಯೆ. ಅದು ನಾವು ಹೊರಗಿಂದ ಎಲ್ಲೂ ಕಲಿಬೇಕು ಅಂತಿಲ್ಲ. ಬಟ್ ನಮ್ಮ ಮೈಂಡ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೇಗೆ ಮಾಡಬಹುದು ಅನ್ನೋ ಸಣ್ಣ ಒಂದು ಇನ್ಪುಟ್ಸ್ ಅನ್ನ ಕೊಟ್ಟಿದ್ದಾರೆ ಸರ್. ತುಂಬಾ ಇದರಲ್ಲಿ ಕೊಟ್ಟಿದ್ದಾರೆ. ಬಟ್ ಅದು ಎಷ್ಟು ನಾವು ರಿಸೀವ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ನಾವು ಅದನ್ನ ಎಷ್ಟು ಪ್ರಾಕ್ಟೀಸ್ ಒಂದೇ ದಿವಸದಲ್ಲಿ ಎಲ್ಲೋ ಬರಲ್ಲ. ಏನ್ ಗೊತ್ತಾಯ್ತು ಅಂತಂದ್ರೆ ಮೈಂಡ್ ಅನ್ನ ಕಂಟ್ರೋಲ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಯಾಕಂದ್ರೆ ನಾನು ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದೆ. ನಾನು ಪರ್ಸನಲ್ ಹೇಳ್ಬೇಕು ಅಂದ್ರೆ ನನ್ನ ಒಂದಷ್ಟು ಪರ್ಸನಲ್ ಇಶ್ಯೂಗಳಿದೆ. ನಾನು ಅವಾಗ ಮತ್ತೆ ನಂಗೆ ಬರುವಾಗ ನಾನು ಲೇಟ್ ಆಯ್ತು. ಆಕ್ಚುಲಿ ನಂಗೆ ಅದು ಏನೋ ಭಾಗ್ಯ ಬೇಕು ಅಂತ ಹೇಳ್ತಾರೆ. ಭಾಗ್ಯ ಇದ್ದಾಗ ಮಾತ್ರ ನಾವೇನಾದ್ರು ಹಾಗೆ ಸಿಕ್ಕಿದ್ದಿಲ್ಲ ಚಾನ್ಸ್. ಇಲ್ಲಿ ಬಂದ್ಮೇಲೆ ಇಲ್ಲಿ 2 ದಿವಸ ಏನೋ ಬೇರೆ ಕಡೆ ಕಳೆಯುವಂತ ಟೈಮ್ ಅನ್ನ ಇಲ್ಲಿ ಕಳೆದ್ರಿಂದ ನನಗೆ ಒಂದಷ್ಟು ಬೇರೆ ಫೀಲ್ ಆಯ್ತು, ಎನರ್ಜಿ ಫೀಲ್ ಆಯ್ತು. ಆ ಎನರ್ಜಿನ ಇಲ್ಲಿಂದ ತಗೊಂಡು ಹೋಗಕ್ಕೆ ಇಷ್ಟಪಡ್ತೀನಿ. ಆ ಎನರ್ಜಿನ ನನ್ನಿಂದ ಯಾರಿಗೆ ಸಿಗಬೇಕು ಬೇರೆಯವರಿಗೆ ಅವ್ರಿಗೆ ಕೂಡ ಟ್ರೈ ಮಾಡ್ತೀನಿ. ಇನ್ ಕೇಸ್ ನನ್ನಿಂದ ಆದರೆ, ಯಾಕಂದರೆ ನಾನು ಮಕ್ಕಳ ಜೊತೆ ಇರೋದ್ರಿಂದ ಮಕ್ಕಳಿಗೆ ಏನು ನಿಮ್ಮ ಮೈಂಡ್ ವರ್ಕ್ ಮಾಡಿದರೆ, ನೀವು ಮೈಂಡಿಂದ ವರ್ಕ್ ಮಾಡಿದರೆ ನೀವು ಸ್ಟಡೀಸ್ ಎಲ್ಲ ಯಾವುದರಲ್ಲೂ ಏನನ್ನು ಅಚೀವ್ ಮಾಡಬಹುದು ಅನ್ನೋದು ಆಸ್ ಎ ಟೀಚರ್ ಆಗಿ ನಾನು ಹೇಳ್ಬೋದು. ಕರೆಕ್ಟ್. ನೀವು ಕಾಲೇಜ್ ಟೀಚರ್ ಹೌದು, ಅದ್ರ ಜೊತೆಗೆ ರಂಗಭೂಮಿ ಟೀಚರು ಹೌದು. ನೀವು ರಂಗಭೂಮಿ ಕಲಾವಿದರಿಗೆ ಇದು ಎಷ್ಟು ಉಪಯೋಗ ಅಂತ ಹೇಳಿಕ್ಕೆ ಇಷ್ಟಪಡ್ತೀರಿ? ಅದೇ ನಾನು ಹೇಳಿದಲ್ಲ, ಮನುಷ್ಯ ಹುಟ್ಟಿದ ಮೇಲೆ ಎಲ್ರಿಗೂ ಇದು ಉಪಯೋಗ. ಅದರಲ್ಲಿ ರಂಗಭೂಮಿ ಯಾಕಂತ ಹೇಳಿದ್ರೆ ಆಸ್ ಆರ್ಟಿಸ್ಟ್ ಆಗಿ ತುಂಬಾ ಡಿಪ್ರೆಷನ್ ಒಳಗಾಗ್ತಾರೆ. ತುಂಬಾ ಡಿಪ್ರೆಷನ್ ಒಳಗಾಗ್ತಾರೆ. ಬೇರೆಯವ್ರು ಹೇಳ್ತಾರೆ, ಮನೆಯವರು ಸಮಸ್ಯೆ, ಮನೇನು ನೋಡಬೇಕು, ಒಂದ್ ಕಡೆ ಆಟನು ಬಿಡುವಾಗಿಲ್ಲ, ಎಲ್ಲ ಸಮಸ್ಯೆಗಳು ಒಟ್ಟಿಗೆ ಆದಾಗ ಮ್ಯಾನೇಜ್ ಮಾಡುವ ಕೆಪಾಸಿಟಿ ಅವನಲ್ಲಿ ಇರಬೇಕು ಅಂತಾದ್ರೆ ಅವನ ಮೈಂಡ್ ಗಟ್ಟಿ ಇರಬೇಕು. ಮೈಂಡ್ ಗಟ್ಟಿ ಇರಿದಾಗ ಯಾವ ಟೈಮಲ್ಲಿ ಮಲಗುದು ನಿದ್ದೆ ಇರಲ್ಲ. ಮತ್ತೆ ಅದು ಹುಡುಗಿಯರಾದ್ರೆ ಅದು ಕೇಳೋದೇ ಬೇಡ. ಅವರಿಗೆ ಒಂದಷ್ಟು ಜನರ ಮಾತುಗಳಿರ್ಬೇಕು. ಎಲ್ಲ ಮೈಂಡ್ ಅಲ್ಲಿ ಡಿಪ್ರೆಷನ್ಸ್ ಎಲ್ಲ ತಕೊಂಡಾಗ ಅದರಿಂದ ಹೊರಗೆ ಬರಬೇಕು ಅಂತ. ಹೊರಗೆ ಬರ್ಲಿಕ್ಕೆ ಡಿಪ್ರೆಷನ್ ಒಳಗಿದ್ರು ಕೂಡ ಡಿಪ್ರೆಷನ್ ಹೊರಗೆ ಕಳಿಸ್ಬೇಕಷ್ಟೇ. ನಾವು ಹೊರಗೆ ಬರುವಾಗಿಲ್ಲ. ಮೈಂಡ್ ಗಟ್ಟಿದ್ರೆ ಏನನ್ನು ಬೇಕಾದ್ರೂ ಸಾಧಿಸಬಹುದು ಅಂತ ಈ ಕ್ಲಾಸಲ್ಲಿ ಹೇಳ್ಕೊಟ್ರು ಸರ್. ಸೊ ಸರ್ ಬಗ್ಗೆ ನೋಡ್ತಾ ಇದ್ದೆ, ವಿಡಿಯೋಸ್ ನೋಡ್ತಾ ಇದ್ದೆ. ಬಟ್ ನನ್ಗೇನು ಅನಿಸ್ತು ಅಂತ ಹೇಳಿದ್ರೆ, ನಾವು ವಿಡಿಯೋಸ್ ಎಷ್ಟು ನೋಡಿದ್ವಿ ಇಲ್ಲಿ ಬಂದು ಕ್ಲಾಸ್ ಹೇಳೋದಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ. ವಿಡಿಯೋಸ್ ನೋಡಿ ಕಲಿಬಹುದು. ಯಾವುದನ್ನು ನೋಡಿ ಕಲಿಯೋದಕ್ಕಿಂತ ಸ್ವತಃ ಪ್ರಾಕ್ಟೀಸ್ ಮಾಡಿ ಅಥವಾ ತಿಳಿದು ಎಕ್ಸ್ಪೀರಿಯನ್ಸ್ ಮಾಡಿ ಕಲಿಯೋದು ತುಂಬಾ ಡಿಫ್ರೆನ್ಸ್ ಇದೆ. ನಾವು ನಾಟಕ ನೋಡಿದಾಗ ಖುಷಿ ಅನ್ಸುತ್ತೆ, ಅದ್ರಲ್ಲಿ ಏನಿದೆ ದೊಡ್ಡ ವಿಷಯ ಅಲ್ಲ. ಬಟ್ ನಾಟಕ ಮಾಡಿದಾಗ ಗೊತ್ತಾಗ್ತದೆ ಇಷ್ಟು ಇದೆಯಲ್ಲ, ಎಷ್ಟು ಕಷ್ಟ ಇದೆ. ಎಷ್ಟು ಕಷ್ಟ ಇದೆ. 2 ಗಂಟೆ ಮೂವಿ ನೋಡಿ ನಾವು ಹೇಳ್ತೇವೆ 2 ಗಂಟೆ ಅದರಲ್ಲಿ ತಪ್ಪನ್ನು ತುಂಬಾ ಹುಡುಕ್ತೇವೆ. ಬಟ್ ಆ 2 ಗಂಟೆ ಮೂವಿ ಮಾಡಿ ಎಷ್ಟು ಕಷ್ಟ ಇದೆ. ಅದ್ರ ಹಿಂದೆ ಸ್ಕ್ರಿಪ್ಟ್ ಆಗ್ಬೇಕು, ಡೈರೆಕ್ಷನ್ ಆಗ್ಬೇಕು, ತುಂಬಾ ಒಂದಷ್ಟು ದಿವಸಗಳು ಬೇಕು. ಮತ್ತೆ ನಾನು ಕೇಳ್ಪಟ್ಟಿದ್ದೆ ಇಂಥ ಕ್ಲಾಸ್ಗಳನ್ನು ಮಾಡ್ಲಿಕ್ಕೆ ತುಂಬಾ ಹಣ ಅದು ಇದೆಲ್ಲ ಖರ್ಚು ಮಾಡಿದೆ. ಬಟ್ ಸರ್ ನನಗೆ ಏನು ಖುಷಿ ಆಗುದು ಅಂತ ಹೇಳಿದ್ರೆ, ಕೆಲವರು ಹೀಗೆ ಹೇಳ್ತಾರೆ ಇಲ್ಲಿಂದ ಬಂದು ಇಲ್ಲಿಗೆ ಹೋಗುತ್ತೆ. ಬಟ್ ಇವರು ಇಲ್ಲಿಂದ ಬಂದು ಇಲ್ಲೇ ಇಟ್ಕೊಳ್ಳೋವಾಗ ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಅದು ಸಿಂಪಲ್ ವೇ ಅಲ್ಲಿ ನಕ್ಕೊಂಡು ಚೆನ್ನಾಗಿ ಎಲ್ಲರ ಜೊತೆ ಅಟ್ರಾಕ್ಟ್ ಮಾಡ್ಕೊಂಡು ಎಲ್ಲರನ್ನ ನಗಾಡ್ಕೊಂಡು ಚೆನ್ನಾಗಿ ಅವ್ರಿಗೆ ನಗಾಡ್ಕೊಂಡು ತುಂಬಾ ವಿಷಯ ಹೇಳ್ತಾರೆ. ಆ ವಿಷಯ ನಾವು ಸರಿ ಕೇಳ್ತಾ ಇದ್ರೆ ಅದ್ರಲ್ಲಿ ತುಂಬಾ ಮೀನಿಂಗ್ ಇದೆ. ನಾನೆಲ್ಲ ಈಗೇನೋ ಎಲ್ಲ ಇಟ್ಕೊಂಡಿದ್ದೇನೆ, ಭಾರ ಅನಿಸ್ತಾ ಇಲ್ಲ, ಆಗ್ರಹ ಅನಿಸ್ತಾ ಇದೆ ಹೋಗುವ. ತುಂಬಾ ಭಾರ ಇದೆ ನನಗೆ ಅಂತಲ್ಲ, ಇಲ್ಲಿ ಬಂದವರು ಎಲ್ರಿಗೂ ಒಬ್ರ ಜೊತೆ ತುಂಬಾ ಮಿಂಗಲ್ ಆಗ್ಬೇಕು ಅಂತಾದ್ರೆ, ಅವರನ್ನ ಸೆಲೆಬ್ರಿಟಿ ತರ ಮೇಲೆ ಇಡಬೇಕು ಅಂತಾದ್ರೆ ಅವರಿಂದ ನಾವೇನೋ ಕಲ್ತಿರಬೇಕು. ಸರ್ ಹೋಗುವಾಗ ಎಲ್ಲರೂ ಫೋಟೋ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಸ್ಟಾರ್ಟ್ ಮಾಡಿದ್ರು. ಅವರನ್ನ ಆ ಲೆವೆಲ್ ಅಲ್ಲಿ ಇಟ್ಟಿದ್ದಾರೆ ಸರ್ ಅನ್ನ. ಅವ್ರು ಗೊತ್ತಿಲ್ಲ, ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವ್ರು ನಮ್ಮ ಗುರುಗಳೇ. ಸೊ ಗೊತ್ತಿಲ್ಲ, ಅವ್ರನ್ನ ತುಂಬಾ ಕಲ್ತಿದ್ದೇನೆ. ಸೊ ನನಗೆ ನನ್ನ ಆತ್ಮೀಯರು ಅವರು ಒಂದು ಆಪರ್ಚುನಿಟಿ ಮಾಡಿಕೊಟ್ರು, ನಿಮ್ಗೆ ಅದ್ರ ಬಗ್ಗೆ ತಿಳಿಸಿಲ್ಲ. ಅವರಿಗೆ ಥ್ಯಾಂಕ್ಸ್. ಅದೇ ಹೇಳಿದ್ ನಾನು, ಯೋಗ ಮತ್ತು ಯೋಗಕ್ಕೆ 2 ಇರಬೇಕು. ಖಂಡಿತ ಯೋಗ ಯೋಗ್ಯತೆ 2 ಇತ್ತು. ಅದಕ್ಕೆ ಬಂದೇನ ಇಲ್ಲ, ತುಂಬಾ ಜನ ಕಷ್ಟಪಡ್ತಾರೆ. ಅದು ಬಿಟ್ಟಾಗ್ಲೇ ಪೋಸ್ಟರ್ ಒಂದೇ ತಿಂಗಳಲ್ಲಿ ಎಲ್ಲ ಇದಾಗಿ ಪುನಃ 400 ಜನ ಅಪ್ಲೈ ಮಾಡಿದ್ರು, ಅವ್ರಿಗೆ ಸಿಗ್ಲಿಲ್ಲ. ಸೊ ಹಾಗೆ ಇರುವಾಗ ಸೊ ಇದು ಖುಷಿ ಆಯ್ತು ನನಗೆ. ಇಂಥ ನೆಕ್ಸ್ಟ್ ಬ್ಯಾಂಗ್ಳೂರಲ್ಲಿ ಎಲ್ಲ ಇದೆ, ಅದಕ್ಕೂ ಅಟೆಂಡ್ ಆಗ್ತೇನೆ. ಯಾಕಂತ ಹೇಳಿದ್ರೆ ಎಲ್ಲೆಲ್ಲೂ ಟೈಮ್ ಪಾಸ್ ಮಾಡಿ ಎಲ್ಲೆಲ್ಲೂ ಕಾಲ ಕಳೆಯೋದಕ್ಕಿಂತ ಇಂಥ ಕ್ಲಾಸ್ ತಗೊಂಡಾಗ ಅದು ಎನರ್ಜಿ ಬೂಸ್ಟರ್ ತರ ಇರ್ತದೆ. ಇನ್ನೊಂದು ವರ್ಷ ಇನ್ನೊಂದಿಷ್ಟು ದಿನ ನಮ್ಮನ್ನ ಎನರ್ಜಿ ಬೂಸ್ಟ್ ಮಾಡಿ ಇನ್ನೇನಾದ್ರು ಮಾಡಬೇಕು ಅಂತ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿಂದ ಬ್ಯಾಂಗ್ಳೂರ್ ಫಸ್ಟ್ ಟೈಮ್ ಬರ್ತಿದ್ರೆ ಕ್ಲಾಸಿಗೆ? ಇಲ್ಲ, ಇದು ಆಫ್ಲೈನ್ ಇದು 4th ಟೈಮ್, ಇದು 4th ಟೈಮ್. ಆನ್ಲೈನ್
3 ಆಗಿದೆ. ಹೇಳಿ ಮ್ಯಾಮ್ ತಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಬೇರೆ ಬೇರೆ ಕ್ಲಾಸಲ್ಲಿ ಬೇರೆ ಬೇರೆ ರೀತಿ ಎಕ್ಸ್ಪೀರಿಯನ್ಸ್ ಆಗಿರೋದು ನಮಗೆ ಹೇಳಿ, ಹೇಗೆ ಅನಿಸ್ತು ಇವತ್ತಿನ ಕ್ಲಾಸ್? ಒಳ್ಳೆದಾಗಿದೆ. ನನಗೆ ಆ್ಯಕ್ಚುಲಿ ತುಂಬ ಚೇಂಜಸ್ ಬಂದಿದ್ದಕ್ಕೆ ನಾನು ಇದರ ಕ್ಲಾಸ್ಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಖಂಡಿತ ಖಂಡಿತ. ನನಗೆ ಅಂದರೆ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು, ಸೊ ತುಂಬ ಇಶ್ಯೂಸ್ ಇತ್ತು, ಅದು ಹೇಗೆ ಸಾಲ್ವ್ ಮಾಡಬೇಕಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ನನಗೆ ಅವರ ಫಾಲೋವರ್ ಒಬ್ಬರು ರೆಫರ್ ಮಾಡಿ ಜಸ್ಟ್ ನೋಡಿದೆ ವೀಡಿಯೋಸ್, ನಾನು ಅವರೆಲ್ಲ ವೀಡಿಯೋಸ್ ನೋಡಿದೆ. ಸೊ ನನಗೆ ಆಗ ಆ ಟೈಮಲ್ಲಿ ವೀಡಿಯೋಸ್ ಕನೆಕ್ಟ್ ಆಗಿದೆ. ಸೊ ನನಗೆ ಅದು ಹೇಗೆ ಚೇಂಜಸ್ ಆಯಿತು, ನಾನು ವೀಡಿಯೋಸ್ ನೋಡಿದ್ದು 1.5 ಮಂತಲ್ಲಿ ನನ್ನ ಎಲ್ಲ ಲೈಫ್ ನಾನು ಈಗ ಕೂಡ ನನಗೆ ಅದು ಹೇಗೆ ಚೇಂಜಸ್ ಆಯ್ತು ಅಂತಲೇ ಗೊತ್ತಿಲ್ಲ, ಆ ರೀತಿ ಚೇಂಜಸ್ ಆಗಿದೆ. ಸೊ ಆಮೇಲೆ ನನಗೆ ಆಫ್ಲೈನ್ ಕ್ಲಾಸಿಗೆ ಗೊತ್ತಾಯ್ತು, ನಾನು ಇಮಿಡಿಯೇಟ್ ಜಾಯ್ನ್ ಮಾಡಿದೆ. ಮತ್ತು ರೆಗ್ಯುಲರ್ ಏನು ಆನ್ಲೈನ್ ಕ್ಲಾಸಸ್ ಬಂದಿದ್ದು ಎಲ್ಲ ನಾನು ಜಾಯ್ನ್ ಮಾಡಿದೆ. ಇದು ಕಂಟಿನ್ಯೂ ನಾನು ಬರ್ತಾ ಇದ್ದೀನಿ ಅಂತ ಕ್ಲಾಸಸ್, ತುಂಬ ಒಳ್ಳೆಯದಾಗಿದೆ ರಿಯಲಿ. ನಾನು ತುಂಬ ಮಂದಿಗೆ ರೆಫರ್ ಕೂಡ ಮಾಡಿದ್ದೆ, ನಾನು ಕೆಲವರೆಲ್ಲ ಅಟೆಂಡ್ ಮಾಡಿದ್ದಾರೆ ಆನ್ಲೈನ್ ಕ್ಲಾಸಸ್. ಸೂಪರ್, ತುಂಬ ಚೇಂಜಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಕೃಷ್ಣಮೂರ್ತಿ ರೈ ಅಂತೇಳಿ. ಜಯಶ್ರೀ ರೈ ಅಂತ. ಎಷ್ಟೇ ಕ್ಲಾಸ್ ಇದು ನಾವು ಅಟೆಂಡ್ ಮಾಡ್ತಿರೋದು? ಆನ್ಲೈನ್ ಮತ್ತೆ ಆಫ್ಲೈನ್ ಸೇರಿಸಿ 5 ಕ್ಲಾಸ್ ಆಯ್ತು. ನೀವು ಗ್ರಹಿಸಬಹುದು ಯಾಕೆ ನಾವು ಪದೇ ಪದೇ ಬರ್ತಾ ಇದ್ದೇವೆ ಅಂತೇಳಿ. ಬೇರೆ ಬೇರೆ ಕ್ಲಾಸ್ ಬೇರೆ ಬೇರೆ ರೀತಿಯ ಅನುಭವಗಳಿದೆ. ನೋಡಿ, ಪ್ರತಿ ಕ್ಲಾಸಲ್ಲಿ ಪ್ರತಿ ಅಪ್ಡೇಟ್ ಮಾಡ್ತಾರೆ, ಹೊಸ ವಿಚಾರಗಳನ್ನು ಅದನ್ನು ಅಳವಡಿಸ್ತಾರೆ. ಸೊ ಇದರಿಂದಾಗಿ ನಮಗೆ ಆದಷ್ಟು ನಾವು ನಮ್ಮ ಲೈಫ್ ಅನ್ನು ಸಹ ಅಪ್ಡೇಟ್ ಮಾಡ್ಕೊಳ್ಳುವಂತ ಒಂದು ಸನ್ನಿವೇಶ ಒದಗಿ ಬರ್ತಾ ಇದೆ. ಅದ ಕಾರಣ ನಾವು ತುಂಬಾ ಪ್ರೋಗ್ರೆಸ್ ಹೊಂದಿದ್ದೇವೆ ಇದರಲ್ಲಿ. ನಾವೇ ಉದಾಹರಣೆ. ಲೈಫಲ್ಲಿ ಸಹ ವೈಯಕ್ತಿಕವಾಗಿಯೂ ಭಾವ್ಯವಾಗಿಯೂ ನಾವು ತುಂಬಾ ಇಂಪ್ರೂವ್ ಆಗಿದೆ. ಪ್ರತಿಯೊಂದು ಕ್ಲಾಸಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಯಾವುದೇ ಕ್ಲಾಸ್ ಬಿಡ್ಲಿಕ್ಕೆ ಮನಸ್ಸಾಗೋದಿಲ್ಲ. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಂತ ಎಕ್ಸ್ಪೀರಿಯನ್ಸ್ ಆಗ್ತದೆ ಅಂತ, ಎಂತ ಒಂದು ಹೊಸತನ ಇರ್ತದೆ ಅಂತ. ಮತ್ತೆ ನಾವು ತುಂಬಾ ಬಂಧುಗಳನ್ನು ಹೊಂದಿದ್ದೇವೆ, ನಿಮ್ಮನ್ನು ಸಹ, ನಮ್ಮನ್ನು ಮತ್ತೆ ಇತರ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ. ಕ್ಲಾಸ್ ನಾವು ಮಿಸ್ ಮಾಡದೆ ಬರ್ತಾ ಇದೀವಿ. ಏನೋ ಒಂದು ಸಣ್ಣ ಪಾಯಿಂಟ್ ಮಿಸ್ ಆಗಬಾರ್ದು ಅಂತ ದೇವರು ತೋರಿಸಿದ್ದಾರೆ ಈ ಶ್ರೀನಾಥ್ ಸರ್ ಜೊತೆಗೆ ಒಂದು ದಾರಿ. ಏನಂತಂದ್ರೆ ಈಗ ಬರೀ ವಿಡಿಯೋಸ್ ಫಾಲೋ ಮಾಡೋದಕ್ಕಿಂತ ನೀವು ಜಸ್ಟ್ ಆಫ್ಲೈನ್ ಕ್ಲಾಸಸ್ ಬಂದು ನೀವು ಇದನ್ನ ಇಲ್ಲಿ ಇರತಕ್ಕಂತ ಆಂಬಿಯನ್ಸ್ ನ ನೀವು ಅನುಭವಿಸಿದ್ರೆ ಮಾತ್ರ ಅದ್ರದ್ದು ಏನನ್ನ ರಿಯಾಲಿಟಿ ಗೊತ್ತಾಗುತ್ತೆ. ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಅದನ್ನ ಕುತ್ಕೊಂಡು ನಾವು ಎಕ್ಸ್ಪೀರಿಯನ್ಸ್ ಮಾಡಿದಾಗೇನೆ ಆ ಫೀಲ್ ಗೊತ್ತಾಗುತ್ತಲ್ಲ. ಯಾರು ಏನೇ ಹೇಳಿದ್ರು ಕೂಡ ಅಲ್ಟಿಮೇಟ್ಲಿ ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದ್ ತನಕ ನಮ್ಗೆ ಏನಂತ ಗೊತ್ತಾಗಲ್ಲ. ಅದು ಸರ್ ಹೇಳ್ದಂಗೆ ಒಬ್ಬ ಬ್ಲೈಂಡ್ ಆಗಿರೋರು ಆನೇನ ಮುಟ್ಟದಂಗೆ ಅಂತ ಆ ತರ ಆಗುತ್ತೆ. ಹಾಲೇಶ್ ಅಂತ ಮೇಡಮ್, ದಾವಣಗೆರೆಯಿಂದ ಬಂದಿದ್ದೀನಿ. ಫಸ್ಟ್ ಟೈಮ್ ಕ್ಲಾಸಿಗೆ ಬಂದಿರೋದು. ಆ್ಯಕ್ಚುಲಿ ನಾನು ಈ ಆಧ್ಯಾತ್ಮದಲ್ಲಿರ್ತಕ್ಕಂಥ ಒಂದು 3-4 ಗುರುಗಳನ್ನ ಮೀಟ್ ಮಾಡಿದ್ದೀನಿ, ಅವ್ರ ಕಡೆ ಹೋಗಿ ಬಂದಿದ್ದೀನಿ. ಬಟ್ ಶ್ರೀನಾಥ್ ಸರ್ ಹೇಳ್ದಂಗೆ ವೈಜ್ಞಾನಿಕವಾಗಿ ಯಾರೂ ಹೇಳಿಲ್ಲ. ಆಮೇಲೆ ಇನ್ನೊಂದು ಏನಂದರೆ, ಶ್ರೀನಾಥ್ ಸರ್ನ ನೋಡೋದಕ್ಕೆ ಒಂದು ನಮ್ಮದು ಭಾಗ್ಯ ಏನೋ ಫೀಲ್ ಆಗುತ್ತೆ. ಆಮೇಲೆ ಅವರು ದೈವಾಂಶ ಸಂಭೂತರೇ ಅವರು, ನೋ ಡೌಟು. ಅವ್ರು ಬಂದ್ರೆ ಎನರ್ಜಿಯನ್ನೇ ನಮಗೆ ಫೀಲ್ ಆಗುತ್ತೆ. ಇನ್ನು ಅವ್ರ ಕ್ಲಾಸ್ ಕೇಳಿದ್ರೆ ಇನ್ನು ಎಷ್ಟು ಎನರ್ಜಿ ಫೀಲ್ ಆಗ್ಬೋದು. ಆ್ಯಕ್ಚುಲಿ ನಾನು ಬಂದಾಗ ಒಂಥರ ಸ್ಟಾಗ್ನೆಂಟ್ ಮೈಂಡಲ್ಲಿ ಬಂದಿದ್ದೆ, ಈಗ ಫುಲ್ ಎನರ್ಜಿಯಲ್ಲಿ ಹೋಗ್ತಾ ಇದ್ದೀನಿ. ಈ ಎನರ್ಜಿ ಯಾವಾಗಲೂ ಹಿಂಗೆ ಇರುತ್ತೆ ಅನ್ನೋ ಫೀಲ್ ಇಟ್ಕೊಂಡಿದ್ದೀನಿ. ಆಮೇಲೆ ಶ್ರೀನಾಥ್ ಸರ್ ಯಾವುದೇ ಕ್ಲಾಸನ್ನು ಬಿಡಬಾರ್ದು ಅನ್ನೋ ಫೀಲ್ ಆಗಿದೆ. ಖಂಡಿತವಾಗಿ ನಮಗೆ ಗೊತ್ತಿರ್ತಂಗೆ ಯಾರ್ಯಾರು ಒಂದು ಹೆಲ್ತ್ ಇಶ್ಯೂಸು ಏನಾದರೂ ಇದ್ದಪ್ಪ ಅಂದರೆ, ಎಸ್ಪೆಷಲಿ ಆಧ್ಯಾತ್ಮದಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಮಾಹಿತಿ ಕೊಡ್ತೀನಿ. ನಾನು ಹೃದಯಪೂರ್ವಕವಾಗಿ ಶ್ರೀನಾಥ್ ಸರ್ಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೂ ಅವರ ಸಿಬ್ಬಂದಿಗಳಿಗೂ ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಿದ್ದೀನಿ. ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ 1500 ಜನರ ಮೇಲೆ ನಾವು ಬಂದಿದ್ದೀವಿ. ಪ್ರತಿಯೊಬ್ಬರಿಗೂ ಯಾವುದೇ ರೀತಿಯ ಒಂದು ಸಣ್ಣ ಅರ್ಪುರಿ ಆಗ್ಲಾರ್ದಂಗೆ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಶ್ರೀನಾಥ್ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸುಹಾಸ್ ಶೆಟ್ಟಿ, ಎಲ್ಲಿಂದ ಬಂದಿದ್ದೀರಾ? ಫಸ್ಟ್ ಟೈಮ್ ಬಂದಿದ್ರೆ ಹೇಗೆ ಅನಿಸ್ತು ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು, ಎಕ್ಸಲೆಂಟ್ ಎಕ್ಸ್ಪೀರಿಯನ್ಸ್. ಸರ್ನ ನೋಡ್ಬೇಕಂತ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಬಂದ್ವಿ. ಇಲ್ಲಿ ಸಾಕಷ್ಟು ಬದಲಾವಣೆಗಳು ಆಯ್ತು. ಸೊ ಖುಷಿಯಾಗಿ ಹೊರಗಡೆ ಹೋಗ್ತಾ ಇದೀವಿ. ತುಂಬಾ ಖುಷಿ ಆಯ್ತು. ಇನ್ನೂ ಆದಷ್ಟು ಜನ ನನ್ನ ಫ್ರೆಂಡ್ಸಿಗೆ, ನನ್ನ ರಿಲೇಟಿವ್ಸಿಗೆ, ಜೊತೆ ಎಲ್ಲ ಯಾರು ಇದ್ದಾರೆ ಅವ್ರಿಗೆ ಹೇಳ್ತೀನಿ. ಈಗಿನ ಜನರೇಷನ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಈಗಿನ ಜನರೇಷನ್ ಅವರು ಆಲ್ಮೋಸ್ಟ್ ಆಲ್ ಟಿವಿ, ಫೇಸ್ಬುಕ್ ಇದ್ರ ಮೇಲೆ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲೇ ಜಾಸ್ತಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಹಾಗಾಗಿ ಆಧ್ಯಾತ್ಮದ ಬಗ್ಗೆ ಅವರಿಗೂ ಕೂಡ ಗಮನ ಹರಿಸ್ಬೇಕು. ಅವ್ರ ಮಕ್ಕಳಿಗೂ ಕೂಡ ಅದನ್ನ ಹೇಳಿ ಮನೆಯಲ್ಲಿ ಪರಿಪಾಲನೆ ಮಾಡ್ಲಿಕ್ಕೆ ಹೇಳ್ಬೇಕು. ಇದು ನನ್ನ ವಿಶ್, ನನ್ನ ಕಡೆಯಿಂದ ಎಲ್ಲರೂ ಅದಾಗಲಿ ಅಂತ ವಿಶ್ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲಿಂದ ಬಂದಿದ್ದೀರಿ? ನಾನು ದುಬೈಯಿಂದ. ಅಂದ್ರೆ ತಾಯಿ ಮನೆ ಉಡುಪಿ, ಬಟ್ ಇದೇ ಪರ್ಪಸ್ಗೋಸ್ಕರ ಬಂದಿದ್ದೆ. ಸೂಪರ್. ಹೇಗೆ ಅನಿಸ್ತು ಕ್ಲಾಸ್? ತುಂಬಾನೇ ಇಷ್ಟ, ಮುಂಚೆಯಿಂದಲೂ ತುಂಬಾನೇ ಇಷ್ಟ. ಅದಕ್ಕೋಸ್ಕರನೇ ಬಂದಿದ್ದೆ. ನೀವು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ನಮ್ದು ತುಂಬಾನೇ ಓಕೆ. ಲೈಫಲ್ಲಿ
ಅಂದ್ರೆ ಒಂದು ಈ ಅನುಭವ ಹೇಗಾಯ್ತು ನಿಮ್ಗೆ? ತುಂಬಾನೇ ಚೆನ್ನಾಗಿದೆ. ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ ಅಂತ ಗೊತ್ತು. ಯಾಕಂದ್ರೆ ತುಂಬಾ ಇಂಪ್ರೆಸಿವ್. ಅಂದ್ರೆ ಏನು ಒಂದು ಟ್ರಸ್ಟ್ ಬಿಲೀವ್ ಎಲ್ಲ ಅಂದ್ರೆ ನಮ್ಗೆ ಅಂತ ಬಂದಿದ್ದೆ ಇವ್ರದ್ದು ತುಂಬಾ ಅಂದ್ರೆ ಏನು ಜ್ಞಾನಕ್ಕೆ ಹೆಸರೇ ಇವರು. ಅದಕ್ಕೋಸ್ಕರ ಅಷ್ಟು ದೂರದಿಂದ ಕರ್ಕೊಂಡು ಬಂದಿರ್ನ. ಆಶಲತಾ ಕುಲಶೇಖರ್. ಓಕೆ, ಫಸ್ಟ್ ಟೈಮ್ ಕ್ಲಾಸಿಗೆ ಬಂದಿದ್ದೀರಿ? ಇಲ್ಲ, ಸೆಕೆಂಡ್ ಟೈಮ್. ಹೇಗೆ ಅನಿಸ್ತು ಕ್ಲಾಸಸ್? ಸೂಪರ್ ಆಗ್ತಾ ಇದೆ. ಫಸ್ಟ್ ಟೈಮ್ ಅಂದ್ರೆ ನಾನು ಅವರದ್ದು ವಿಡಿಯೋ ಎಲ್ಲ ನೋಡ್ತಾ ಇದ್ದೆ. ನಮ್ಮ ಮನೆಯಲ್ಲಿ 8:30 ಇಂದ ಮತ್ತು 10 o'clock ಇಂದ ಅದೇ ವಿಡಿಯೋ ನೋಡ್ತಾ ಇದ್ದೆ. ನಮ್ಮ ಮೈಂಡ್ ಮೆಕ್ಯಾನಿಸಮ್ ನೋಡಿದ್ರೆ ಓಕೆ, ಅದು ನೋಡಿ ನೋಡಿ ಮತ್ತೆ ಕ್ಲಾಸಿಗೆ ಬರುವ ಅಂತ ಆಯ್ತು. ಮತ್ತೆ ಮೇಯಲ್ಲಿ 3rd ಇತ್ತಲ್ಲ, ಈಗ ನೆಕ್ಸ್ಟ್ ನನ್ನ ಮಗಳನ್ನು ಕರ್ಕೊಂಡು ಬಂದೆ. ಅವಳು ಬರುವುದಿಲ್ಲ ಹೇಳಿದ್ದು. ಮತ್ತೆ ಈಗ ಅವಳ ಒಂಥರ ಥಾಟ್ ಎಲ್ಲ ಅವರ ಟೈಪೇ ಬರ್ತಾ ಇದೆ ಒಂದು ದಿವಸ. ಹಾಗೆ ನೀನು ಬಾ, ನಿಮ್ಗೆ ಒಳ್ಳೇದಾಗ್ತದೆ, ನಿನ್ನ ಥಾಟ್ ನನಗೆ ನಿನ್ನ ಇದು ಮೈಂಡ್ನಾಗೆ ಅವತ್ತು ಅದನ್ನೆಲ್ಲ ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೇದಂತ ಅವಳನ್ನು ಕರ್ಕೊಂಡು ಬಂದೆ. ಇವತ್ತಂದ್ರೂ ಬೇರೆ ಒಂದು ಆಯ್ತು. ಎಲ್ಲರೂ ಬಂದು ಇದ್ರ ಉಪಯೋಗ ಪಡಿಬೇಕಂತ. ಬ್ಯಾಂಗ್ಳೂರಲ್ಲಿ ಅಷ್ಟು ಎಲ್ಲರಿಗೂ ಗೊತ್ತಿರುವುದಿಲ್ಲ. ಅಲ್ಲ ಒಂದು ರಿಕ್ವೆಸ್ಟ್, ಬ್ಯಾಂಗ್ಳೂರಲ್ಲಿ ಎಲ್ಲರೂ ಸಹ ಬಂದು ಒಂದು ಕ್ಲಾಸ್ಗೆ ಅಟೆಂಡ್ ಆಗಲೇಬೇಕು. ಹೇಳಲಿಕ್ಕಂದ್ರೆ ಎಲ್ಲಾನು ಒಳ್ಳೇದೇ, ಬಂದ್ರೆ ಗೊತ್ತಾಗ್ತದೆ. ಬಂದು ಒಂದ್ಸಲ ಅಟೆಂಡ್ ಮಾಡಿ ಆ ಎನರ್ಜಿ ತಗೊಂಡ್ರೆ ಫೀಲ್ ಮಾಡಿದ್ರೆ ಗೊತ್ತಾಗ್ತದೆ ಅಷ್ಟೇ. ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಅಮೇಝಿಂಗ್ ಅಮೇಝಿಂಗ್ ಅಮೇಝಿಂಗ್. ಮನುಷ್ಯ ಅಂದ್ರೆ ಈಗ ಇದ್ದಾನ ಅಂತಾನು ನನಗೆ ಥಾಟ್ ಅನ್ನೋದು ಈ ಲೆವೆಲಲ್ಲಿ ವರ್ಕ್ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ನೋಡೋ ಚಿನ್ನದ ರೀತಿ ಕಂಪ್ಲೀಟ್ ಚೇಂಜ್ ಆಗೋದು. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸಿಲ್ಲಿದಕ್ಕೆ ಪ್ಯಾನಿಕ್ ಆಗ್ತಿದೆ. ಇವತ್ತು ಯಾವ ಪ್ಯಾನಿಕ್ಕು ನನ್ನ ಹತ್ರ ಬರ್ತಾಯಿಲ್ಲ. ಸೊ ನಾನಿನ್ನ ಪೀಕ್ ಲೆವೆಲನ್ನು ಸ್ಟ್ರಾಂಗ್ ಬಿಲೀಫ್ ಬಂದಿದೆ ಬಿಕಾಸ್ ಆಫ್ ಶೆಟ್ಟಿಜಿ ಅವರು. ಒಂದು ಮನುಷ್ಯ ಇಷ್ಟು ಫಾಲೋವರ್ಸ್ಗಳನ್ನ ಇಟ್ಕೊಳ್ಳೋದ್ರೆ ಇದು ಈಗಿನ ಇದರೊಳಗೆ ಒಂದು ಪವಾಡ. ಅದು ನಿಜವಾಗ್ಲೂ ಮಿರಾಕಲ್. ಒನ್ಸ್ ಅಪಾನ್ ಎ ಟೈಮ್ ಬಸವಣ್ಣವರು ಮಿರಾಕಲ್ ಅಂತ ಹೇಳ್ತಿದ್ರು. ಅಂದರೆ ಅಷ್ಟು ಜನ ಫಾಲೋವರ್ಸ್ ಇಟ್ಕೊಂಡು ಅಂತ ಏನೋ. ಬಟ್ ಇವತ್ತು ಏನೂ ಇಲ್ಲ, ಇದೊಂದು ಯಾವ ನೇಮಲ್ಲೂ ಇಲ್ಲ. ದನಿವಪ್ಪ ಆಧ್ಯಾತ್ಮಿಕನೂ ಅಲ್ಲ, ಯಾವುದೂ ಅಲ್ಲ. ಜಸ್ಟ್ ಸಹಜತೆ, ರಿಯಾಲಿಟಿಯಿಂದ ಇಷ್ಟು ಫಾಲೋವರ್ಸ್ ಇಟ್ಕೊಂಡಿದ್ದಾರೆ ಅಂತ ರಿಯಲ್ ಇದು ಪವರ್. ಈ ಕಲಿಯುಗದಲ್ಲಿ ಇದಾಗ್ತಿರೋ ಇದು ಪವರ್. ಇದು ತುಂಬ ಜನಕ್ಕೆ ರೀಚ್ ಆಗಬೇಕು. ಅಂದರೆ ರೀಚ್ ಆಗ್ತಾರೆ ಇಲ್ಲಿ ಬಂದಾಗೆಲ್ಲ ಅನ್ನಿಸ್ತಾ ಇದೆ ಇಷ್ಟು ಮಟ್ಟ ಫಾಲೋವರ್ಸ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಅಂದರೆ ಇಷ್ಟೊಂದು. ಯಾಕಂದ್ರೆ ನಾವು ಇವಾಗಿರೋಂಥ ಎಲ್ಲ ಕಂಪ್ಲೀಟ್ ಆಗಿ ಅಟ್ರಾಕ್ಟ್ ಆಗ್ತಾರೆ. ಯಾವ ಥರ ಅದು ಪಾಸಿಟಿವ್ಗಿಂತ ನೆಗೆಟಿವ್, ವಿಚ್ ಮೀನ್ಸ್ ಗ್ಯಾಡ್ಜೆಟ್ಸ್ಗಳು ಇದರಿಂದ ಈ ಒಂದು ಕಂಪ್ಯೂಟರ್ ಯುಗದಲ್ಲಿ ಇಷ್ಟು ಮಟ್ಟಕ್ಕೆ ಇದು ಬಂದಿದೆ ಅಂತ. ಸೊ ಇಲ್ಲಿ ಬಂದಿರೋಂಥದ್ದು ಎಲ್ಲರೂ ಒಂದು ಜಸ್ಟ್ ಒಂದು ವರ್ಡ್ ವ್ಯೂ ಮಾಡಿದ್ರೆ ಈ ಲೆವೆಲಲ್ಲಿ ಮನುಷ್ಯನಿಗೆ ಇದು ಎಳಿತಾ ಇದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಶೆಟ್ಟಿಜಿ ಅವರ ಇದರಲ್ಲಿ ಏನನ್ನೂ ಗಿಮಿಕ್ ಇಲ್ಲ. ಇದ್ದಾಗ ಹೇಳ್ತಾರೆ, ಇರೋದನ್ನ ಇದ್ದಾಗ ಹೇಳ್ತಿರೋದಕ್ಕೆ ಎಲ್ಲರೂ ರಿಸೀವ್ ಮಾಡ್ತಾರೆ. ಸೊ ಇದು ಪರ್ಸ್ನಲ್ ಆಸ್ ವೆಲ್ ಆಸ್ ಪ್ರೊಫೆಷನಲ್ ಆಗ ಲೆಕ್ಚರರ್. ಸೊ ನನಗಿದು ಬಹಳಷ್ಟು ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿದ್ರೆ. ಸೊ ಮಕ್ಕಳಿಗೆ ಹೇಗೆ ಯೂಸ್ ಆಗ್ಬೋದು? ಖಂಡಿತ ಆಗುತ್ತೆ. ಯಾಕಂತ ಹೇಳಿದ್ರೆ ಮಕ್ಕಳು ಇವಾಗಲೂ ಟೀನೇಜರ್ಸ್ ಯಾವಾಗಲೂ ಬ್ಲೇಮ್ ಮಾಡ್ತೀವಿ. ರಿಯಲಿ ಇದೆ ಈಗ ಅನಿಸ್ತದೆ. ನಾವು ಯಾರು ಬ್ಲೇಮ್ ಮಾಡೋದಕ್ಕಲ್ಲ. ಬಿಕಾಸ್ ನಮ್ದು ಫೀಡಿಂಗ್ ಇರೋದ್ರಿಂದ ನಾವು ಏನು ಬ್ಲೇಮ್ ಮಾಡ್ತಿದ್ವಿ. ಫೀಡಿಂಗೇ ಸರಿಯಾಗಿದ್ರೆ ಬ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ. ಯೂತ್ಸ್ಗಳಿಗೆ ತುಂಬ ಮೇನ್ ಆಗಬೇಕಾದ್ರೆ ಇದು ಒಂದು ಯೂತ್ಸ್ಗಳಿಗೂ ಒಂದು ಕಂಡಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಬಹಳ ಮಟ್ಟದೊಂದು ವೇವ್ ಚೇಂಜ್ ಆಗುತ್ತೆ. ಒಂದು ಎರಾನೇ ಚೇಂಜ್ ಆಗುತ್ತೆ. ನಿಜವಾಗ್ಲೂ ಒಂದು ಜನ್ರೇಷನೇ ಚೇಂಜ್ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಇದು ರಿಯಲ್ ಆಗಿ ಯೂತ್ಗಳಿಗೆ ಬೇಕು. ಆ್ಯಂಡ್ ಜಸ್ಟ್ ಅವ್ರ ಹತ್ರ ಇಲ್ಲಿ ಹೋಗಿ ಬಂದರೆ ಮುಗೀತಲ್ಲ ಒಂದು ಎನರ್ಜಿ ಲೆವೆಲ್. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು ತುಂಬ ಒಳ್ಳೇದಾಯ್ತು. ತುಂಬ ಎಕ್ಸ್ಪೀರಿಯನ್ಸ್, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಅಮೇಝಿಂಗ್. ಈ ಗುರುಗಳನ್ನು ಭೇಟಿ ಆಗಬೇಕಾದ್ರೆ ಪುಣ್ಯ ಬೇಕು. 2 ವರ್ಷಗಳಿಂದ ಕಾಯ್ತಾ ಇದ್ದೆ, ಆದರೆ ಈಗ ಸಿಕ್ಕಿತ ಅವಕಾಶ. ಆ ಅನುಭವ ಹೇಳಿ ಪ್ರಯೋಜನ ಇಲ್ಲ. ಅದು ಪದಗಳಿಗೆ ನಿಲುಕದ ರಸಾನುಭವ ಅಂತ ಹೇಳ್ಬೋದು. ಹಾಗೆ ಮ್ಯಾಮ್, ನೀವೊಬ್ಬ ತಾಯಿಯಾಗಿ ಮಕ್ಕಳಿಗೆ ಇದನ್ನ ಎಷ್ಟು ಮಟ್ಟಿಗೆ ಇದು ಯೂಸ್ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ? ಇದು ತುಂಬ ಯೂಸ್ ಆಗುತ್ತೆ. ತುಂಬ. ನಾನು ಸ್ಟೂಡೆಂಟ್ಸಿಗೋಸ್ಕರನೇ ಬಂದಿರೋದು. ಈಗ ನನ್ನ ಕಾಲೇಜ್ ಸ್ಟೂಡೆಂಟ್ಸಿಗೋಸ್ಕರ. ನೀವು ಲೆಕ್ಚರರ್? ಹೌದು, ನಾನು ಲೆಕ್ಚರರ್. ಅವರು ತುಂಬ ಟೆನ್ಷನಲ್ಲಿ ಇರ್ತಾರೆ, ಡಿಪ್ರೆಷನ್, ಆಂಗ್ಸೈಟಿಯಲ್ಲಿ ಇರ್ತಾರೆ. ಅವ್ರನ್ನು ಅದರಿಂದ ಹೊರಗೆ ತರಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಒಂದು ಕಾರ್ಯಗಾರಕ್ಕೆ ಬಂದಿರೋದು. ಹಾಗಾಗಿ ಇದನ್ನು ನಾನು ಫಸ್ಟ್ ಪ್ರಯೋಗ ಮಾಡೋದೇ ನನ್ನ ಸ್ಟೂಡೆಂಟ್ಸ್. ನಾನು ಬಳ್ಳಾರಿಯಿಂದ. ಫಸ್ಟ್ ಟೈಮ್ ಬರ್ತಾ ಕ್ಲಾಸಿಗೆ ಹೇಗೆ ಅನಿಸ್ತು ಮ್ಯಾಮ್ ಕ್ಲಾಸಸ್? ತುಂಬ ಚೆನ್ನಾಗಿ ಅನಿಸ್ತು. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಾವು ಕೊಟ್ಟಿದ್ದ ಫೀಸ್ ಏನೂ ಅಲ್ಲ, 0. ಸರ್ ಅದ್ರ ಡಬಲ್ ಕೊಟ್ಟಿದ್ದಾರೆ ನಮಗೆ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ನೋಡೋಣ, ಇನ್ಮೇಲೆ ನನ್ನ ಲೈಫ್ ಚೇಂಜ್ ಮಾಡ್ಕೋಬೇಕಂತಲೇ ಇಲ್ಲಿಗೆ ಬಂದಿದ್ದೀನಿ ನಾನು. ಮತ್ತು ಅವ್ರ ಕ್ಲಾಸಸ್ ಅಟೆಂಡ್ ಮಾಡಬೇಕು ಅಂತ ನನ್ನ ಆಸೆ ಇದೆ. ನೆಕ್ಸ್ಟ್ ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಹೆಸರು? ಓಕೆ, ಫಸ್ಟ್ ಟೈಮ್ ಬರ್ತಿದ್ದೀರಾ ಕ್ಲಾಸಿಗೆ?
ಓಕೆ, ಹೇಗೆ ಅನಿಸ್ತು ಕ್ಲಾಸಸ್ ನಿಮಗೆ? ತುಂಬ ಚೆನ್ನಾಗಿತ್ತು. ಮೈಂಡ್ ಮೆಕ್ಯಾನಿಸಮ್ ವರ್ಕ್ಶಾಪ್ ಹ್ಯಾಸ್ ಬಿನ್ ನಥಿಂಗ್ ಶಾರ್ಟ್ ದನ್ ಅ ಪವರ್ಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ದೆನ್ ಈ ಸೆಷನಲ್ಲಿ ಐ ಗಾಟ್ ಟು ನೋ ನಾವು ಎಷ್ಟು ಪವರ್ಫುಲ್ ಇದ್ದೀವಿ ಟು ಚೇಂಜ್ ಅ ಮೈಂಡ್ ಸೆಟ್ ಆ್ಯಂಡ್ ದೆನ್ ದಿ ಎನರ್ಜಿ ಟು. ಆಮೇಲೆ ಇಮೋಷನ್ ರಿಲೀಸ್ ಆದಾಗ ಎಷ್ಟು ಕಾಮ್ ಆಗುತ್ತೆ ಆ್ಯಂಡ್ ಆಲ್. ಸೊ ಅ ಬಿಗ್ ಥ್ಯಾಂಕ್ ಯು ಫಾರ್ Srinath Shetty sir for creating such a like safe environment, empowered and insightful space, and highly recommended to anyone who wants to change themselves and rise again. Yes. So do come, do attend. It's like mind blowing. You can experience. ನಾನು ಹೇಳಿದ್ಕಿಂತ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ that would be like wonderful. So do come. Thank you. Thank you, ma'am.